ಫ್ರೆಂಡ್ಸ್ ಬ್ರೇಕ್ ಇತ್ತು, ಕ್ಯಾಂಟೀನ್ ಹೋಗ್ಬಿಟ್ಟು ಏನಾರು ಕಾಫಿ ಗಿಫಿ ಏನಾರು ಕೊಡಿಸ್ತೀವಿ ಅಂತ ಅಂದ್ರು. ಕೊಡಿಸ್ತೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ ನಮ್ಗೇನು ದಿಕ್ಕು ದಿವಾಳಿ ಇಲ್ಲದ ಇರೋ ತರ ಬೀದಿಲ್ ಕೂರಿಸ್ಕೊಂಡು ಕೂತಾರೆ. ಇಲ್ಲಿ ನೋಡು ಪ್ರವೀಣ, ಸೇ ಹಾಯ್. ದರ್ಶನ್ ಇನ್ ಇವಳೊಬ್ಳಿದ್ದಾಳೆ, ಫ್ರೆಂಡ್ ಆದರೂ ಮಾತ್ರ ಗಿಫ್ಟ್ ತಂದು ಕೊಡೋದಂತೆ. ನಾವು ಫ್ರೆಂಡ್ ಅಲ್ವಂತೆ, ಅದಕ್ಕೆ ನಮಗ್ ಗಿಫ್ಟ್ ತಂದು ಕೊಡಲ್ವಂತೆ. ಬರ್ಡೇ ಪಾರ್ಟಿನ ಪಾರ್ಟಿ ಕೊಡಕ್ಕೋಸ್ಕರನೇ ಕ್ಲಾಸ್ ಬಂಕ್ ಮಾಡ್ಬಿಟ್ಟು ಇವಾಗ ಕ್ಲಾಸ್ ಬರ್ತೀವಿ. ಬರೀ ಇಂಥದೆಯ ಹಾಕು ಹಾಕು ಹಾಕು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ದಿನ ಬರೀ ಚಿತ್ರಾನ್ನ ತಂದು ತಂದು ಆ ಪಿ.ಜಿ ಚಿತ್ರಾನ್ನ ಚೆನ್ನಾಗೂ ಇರಲ್ಲ. ಕೊಯ್ಮು ಬಾಕ್ಸ್ ಒಂದಿಲ್ಲ, ಅದಕ್ಕೆ ನಾವು ಹೋಟ್ಲಿಗೆ ಹೋಯ್ತೀನಿ ಅಂತ ಇಲ್ಲ ಎಳ್ಕೊಂಡು ಇಲ್ಲೇ ಕುಣಿಸ್ಕೊಂಡು ತಿನ್ನಿಸ್ತಾ ಇದೀವಿ. ಇವಾಗ ಪ್ರವೀಣ ಅಂತ ಇನ್ನೊಂದು ಬಾಕ್ಸ್ ಬಂದಿಲ್ಲ, ಯಾಕೆ ತೆಗಿತಾ ಇಲ್ಲ ತಂದಿಲ್ವಾ ಬಾಕ್ಸ್? ಗೋಪಿ ಬಂದ ತಂಗಿ. ಮಾರ್ಕೆಟ್ ಬಗ್ಗೆ ಹೇಳ್ತಾ ಇದ್ದೀನಿ, ಅದಕ್ಕೆ ಗೊತ್ತಿಲ್ಲ ಇನ್ವೆಸ್ಟ್ ಮಾಡಬೇಡ. ಟ್ರೇಡಿಂಗ್ ಸ್ಟಾಕ್ ಮಾರ್ಕೆಟ್ ಹೇಳು ಒಂದೇ ರೇಟ್ ಇದರಲ್ಲೇ ಮಾಡ್ಬೋದು, ಸ್ಟಾಕ್ ಮಾರ್ಕೆಟ್ ಇದರಲ್ಲೇ ಶೇರ್ ಇದರಲ್ಲೇ ಬೈ. ಚೆಂಡು ನಾನು ನಿಂತ ಇಬ್ರು ಕೇಕ್ ತರ ಹೋಗ್ತಾ ಇದೀವಿ ಇವಾಗ. ನೀವು ಹುಟ್ಟಿರೋದು ಹಿಂಗೆ ಒಂದು ವಾರ ಬರ್ದ್ರೆ ಕೇಕ್ ಕಟ್ ಮಾಡ್ತಾ ಇದೀವಿ. ಆಕ್ಚುಲಿ ಇವತ್ತು ನನ್ನ ಬರ್ಡೇ ಅಲ್ಲ, 1ನೇ ತಾರೀಕು ಇದ್ದಿದ್ದು ಬರ್ಡೇನ 5ನೇ ತಾರೀಕು ಮಾಡ್ತಿದ್ದಾರೆ. ಈ ನನ್ನ ಅಭಿಮಾನಿಗಳು, ಫ್ರೆಂಡ್ಸ್ಗಳು ನೋಡಿ ನೋಡಿ ಖಂಡಿತ ಹಾಯ್ ಗೈಸ್, ಇವತ್ತು ಸ್ನೇಹನ್ ಬರ್ತಡೇ ಇತ್ತು. ಬರ್ತಡೇ ಆಗಿ ಒಂದು ವಾರ ಆಯಿತು, ಬಟ್ ಪಾರ್ಟಿ ನೀವೇ ಕೊಡಿಸ್ತಿದ್ದಾಳೆ. ಇಲ್ಲೆಲ್ಲ ನಾವು ನಾನ್ ವೆಜ್ ತಿಂತಾ ಇದೀವಿ, ಬಟ್ ಆದ್ರೆ ನಂದಿತಾ ಮಾತ್ರ ಯಾವಾಗ್ಲೂ ವೆಜ್ಜೆ. ನಿಮ್ಮ ಕೊಡ್ತಾನೆ. ಅವಳಿಗೋಸ್ಕರ ಸ್ನೇಹ ಪನ್ನೀರ್ ಪಿಜ್ಜಾನ ಅಂತ ತರಿಸಿದಾಳೆ. ಅವಳು ಒಬ್ಬಳೆ ಸಪ್ರೇಟ್ ಕುತ್ಕೊಂಡು ತಿಂತಾ ಇದ್ದಾಳೆ. ರಕ್ಷಿತ್ ಯಾಕೋ ಚಿಕನ್ ತಿಂತಾ ಇಲ್ಲ, ಎಗ್ ತಗೊಂಡು ತಿಂತಾ ಇದ್ದಾನೆ. ನಿಮ್ ಬಿರಿಯಾನಿ ತಿನ್ನೋ, ನಿಮ್ ಬಿರಿಯಾನಿ ಗಂಟೆ ಈ ಬಿರಿಯಾನಿ ಹೆಂಗೈತೆ ನೋಡೋಣ. ಹಾ ಬಾತ್ ತರ ಆಯ್ತಾ? ಏಯ್ ನಮ್ದು ಚೆನ್ನಾಗಿರುತ್ತೆ ಕಣೋ ನಿನ್ಕಿಂಟ. ಪ್ರವೀಣ ಅವರೇ ಕೈ ತೆಗೀರಂಗೆ. ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ.